ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ. ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ರಟ್ಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಖಂಡಿಸಿ ಕಲಬುರಗಿ ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂದೆ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯಿಂದ ಕತ್ತಿಗಳನ್ನು ಹಿಡಿದು ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ತೆರಿಗೆ ಹಣವನ್ನ ನಿಧಿ ಒಂದರಲ್ಲಿ ದುರ್ಬಳಕೆ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ ಎಸಗಿರೋ ಪಿಡಿಒ ಸಂತೋಷ್ ಕುಮಾರ್ ತೇಲಿ, ಬಿಲ್ ಕಲೆಕ್ಟರ್ ನಾಗಣ್ಣ, ಕಾಳಗಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಬಸಲಿಂಗಪ್ಪ ಡಿಗ್ಗಿ ವಿರುದ್ಧ ಪ್ರಕರಣ ದಾಖಲಿಸಿ ಅಮಾನತು ಮಾಡಬೇಕೆಂದು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಜಿಲ್ಲಾ ಪಂಚಾಯಿತಿ ಸಿಇಒಗೆ ಮನವಿ ಸಲ್ಲಿಸಿ ಆಗ್ರಹಿಸಿದೆ. ವತಿಯಿಂದ ಪ್ರತಿಭಟನೆ ಮಾಡುವ ಉದ್ದೇಶ ಏನಪ್ಪ ಅಂತಂದರೆ, ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ರಟ್ಕಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ದಿನಗಳಿಂದ ಏನಪ್ಪ ಅಂತಂದರೆ ಅಲ್ಲಿಯ ಇರ್ತಕ್ಕಂಥ PDO ಅಧಿಕಾರಿ, ನಾಲ್ಕು ಅಧಿಕಾರಿ ಸಂತೋಷ್ ತೇಲಿ ಹಾಗೂ ಬಿಲ್ ಕಲೆಕ್ಟರ್ ಶ್ರಾವಣ್ ಕುಮಾರ್, ನಾಗಣ್ಣ ಮಾಮನಿ ಅಂತ ಇವರು ಮೂವರು ಸೇರಿಕೊಂಡು ಏನಪ್ಪ ಅಂದರೆ ಸರ್ಕಾರಕ್ಕೆ ಏನು ತೆರಿಗೆ ಹಣ ಏನಪ್ಪ ಅಂದ್ರೆ ಬಾರಿಸಬೇಕಾಗಿತ್ತು. ಆದರೆ ಅಲ್ಲಿಯ ನಾಲ್ಕು ಅಧಿಕಾರಿ PDO ಸಂತೋಷ್ ತೇಲಿ ಏನಪ್ಪ ಅಂದರೆ ಅಲ್ಲಿ ಬಿಲ್ ಕಲೆಕ್ಟರ್ ಅಧಿಕಾರಿಗಳನ್ನು ಹೆದರಿಸಿ ಆ ಹಣವನ್ನು ಏನಂದ್ರಪ್ಪ ತಮ್ಮ ಸ್ವಂತಕ್ಕಾಗಿ ಬಳಸ್ತಾ ಇದ್ದಾರೆ. ಅದಕ್ಕೆ ನಾನು ಇಲ್ಲಿ ಕಲಬುರಗಿ ಜಿಲ್ಲಾ ಪಂಚಾಯತಿಯ CO ಅಧಿಕಾರಿಗೆ ಏನಪ್ಪ ಅಂತಂದರೆ ಸುಮಾರು 2 ತಿಂಗಳ ಹಿಂದುಗಡೆ ನಾನು ಇದರ ವಿರುದ್ಧ ದೂರು ಕೂಡ ಕೊಟ್ಟಿದ್ದೇನೆ. ಆದರೆ ಇಲ್ಲಿ ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ ಸಂಬಂಧಪಟ್ಟ ಕಾಳಗಿ ತಾಲೂಕಿನ ಆದಕ್ಕಂಥ ಬಸಲಿಂಗಪ್ಪ ಡಿಗ್ಗಿ ಅವರಿಗೆ ಏನಂದರೆ ವರ್ಗಾವಣೆ ಮಾಡಿರ್ತಾರೆ. ಇವರ ಸಂಪೂರ್ಣವಾಗಿ ತನಿಖೆ ಮಾಡಿ ನನಗೆ ವರದಿ ಕೊಡು ಅಂತ ಹೇಳಿರ್ತಾರೆ ಅಲ್ಲಿ ಅಧಿಕಾರಿಗಳು. ಆದರೆ ಅಲ್ಲಿ ಅಧಿಕಾರಿ ಏನು ಮಾಡ್ತಾನೆ ಅಂತಂದರೆ ಕಾಳಗಿ ಡಿಗ್ಗಿ ಅವರು ಅಲ್ಲಿಯ ಸಂತೋಷ್ ತೇಲಿ ಅವರನ್ನು ಏನಪ್ಪ ಅಂದ್ರೆ ಅಲ್ಲಿಯ ಬಿಲ್ ಕಲೆಕ್ಟರ್ ಮೂವರೇನಪ್ಪ ಅಂದ್ರೆ ಉಳಿಸುವಂಥ ಪ್ರಯತ್ನ ಮಾಡ್ತಾನೆ. ಅಂದರೆ ದುಡ್ಡಿನ ಆಮಿಷಕ್ಕೆ ಒಳಬಿದ್ದು ಅಲ್ಲಿಯ ಅವ್ರು ಏನಪ್ಪ ಅಂತಂದರೆ ಶಾಮೀಲಾಗಿ ಪೂರ್ಣ ಏನಪ್ಪ ಅಂದರೆ ರಟ್ಕಲ್ ಪಂಚಾಯತಿ ಪೂರ್ಣ ಮುಚ್ಚಾಕುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅದೇ ರೀತಿಯಾಗಿ ಆ ಸಂತೋಷ್ ತೇಲಿ ಇವತ್ತು ಮಾಡೂಳು ಪಂಚಾಯತಿ ಚಾರ್ಜ್ ತಂದಿದ್ದಾನೆ. ಅದೇ ರೀತಿಯಾಗಿ ಇವತ್ತೇನಪ್ಪ ಅಂದ್ರೆ ರಟ್ಕಲ್ ಪಂಚಾಯತಿ ಕೂಡ ಚಾರ್ಜ್ ತಂದಿದ್ದಾನೆ. ಮೊನ್ನೆ ದಿನ ಏನಪ್ಪ ಅಂದರೆ 2ನೇ ತಾರೀಕು ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿ ದಿನ ಏನಪ್ಪ ಅಂತಂದರೆ ಗ್ರಾಮ ಸಭೆ ಮಾಡಬೇಕಂತ ಸರ್ಕಾರ ಗೈಡ್ಲೈನ್ಸ್ ಆದೇಶ ಇದೆ. ಆದರೂ ಕೂಡ ಒಂದು ಯಾವುದೇ ಒಂದು ಆಚರಣೆ ಮಾಡದೆ, ಅದು ಗ್ರಾಮ ಸಭೆ ಮಾಡದೆ ಏನಪ್ಪ ಅಂದ್ರೆ ಒಂದು ದರ್ಪ ತೋರ್ತಾ ಇದ್ದಾನೆ. ಅದಕ್ಕೆ ಕುಮ್ಮಕ್ಕೆ ಯಾರು ನೀಡ್ತಾ ಇದ್ದಾರೆ ಅಂದರೆ ತಾಲೂಕು ಪಂಚಾಯತಿ ಆದಂಥ ಬಸಲಿಂಗಪ್ಪ ಡಿಗ್ಗಿ ಅವರು ನೇರವಾಗಿ ಏನಪ್ಪ ಅಂದ್ರೆ ಸಂತೋಷ್ ತೇಲಿ ಅವರನ್ನು ಬಚಾಯಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ನಾಚಿಕೆಗೇಡಿ ಸಂಗತಿ. ಯಾಕಂದರೆ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ತವರೂರು ಇದು. ಅವರೇ ಸಂಬಂಧಪಟ್ಟ ಸಚಿವರು ಕೂಡ ಇದ್ದಾರೆ. ಆದರೆ ತಾವು ಅಧಿಕಾರಿಗಳು ಇದ್ದೀರಿ, ನೀವು ಸಚಿವರಿದ್ದೀರಿ, ನೀವು ಏನಪ್ಪ ಅಂದರೆ ಸಂಬಂಧಪಟ್ಟ ಹಳ್ಳಿಗಳಿಗೆ ಏನಪ್ಪ ಪಂಚಾಯತಿಗಳಿಗೆ ವಿಸಿಟ್ ಕೊಡುವಂಥ ಕೆಲಸ ನಮ್ಮ ಉಸ್ತುವಾರಿ ಸಚಿವರು ಕೂಡ ಮಾಡಬೇಕು. ಆದರೆ ಹಳ್ಳಿಯ ಪರಿಸ್ಥಿತಿ, ಹಳ್ಳಿಯ ವಾತಾವರಣ, ಹಳ್ಳಿಯಲ್ಲಿ ಏನು ನಡೀತಾ ಅನ್ನೋದು ಅಷ್ಟೇ ಗೊತ್ತಾಗುತ್ತೆ. ಬರೀ ನೀವು ಕಾಟಾಚಾರಕ್ಕೆ ಏನಪ್ಪ ಅಂದ್ರೆ ಬರೀ ಎಲೆಕ್ಷನ್ ಬಂದಾಗ ಹೋಗಿ ಏನಪ್ಪ ಅಂದ್ರೆ ಅಕ್ಕೋರೆ ನೀವೇ, ತಂಗಿಯವರೇ ನೀವೇ, ಕಾಕೋರೆ ನೀವೇ ಅಂತಂದು ಕಾಲು ಬಿದ್ದು ಬರುವಂಥ ಕೆಲಸ ಮಾಡಬೇಡಿ. ಅಲ್ಲಿಯ ಗರೀಬರಿಗೆ ಏನಪ್ಪ ಅಂದ್ರೆ ಈಗ ಮಳೆ ಬಂದಿರುವ ಸಂಕಷ್ಟದಲ್ಲಿ ಏನಪ್ಪ ಅಂದ್ರೆ ಭಾಳಷ್ಟು ಜನ ತೊಂದರೆಯಲ್ಲಿದ್ದಾರೆ. ಆದರೆ ನೀವು ಇಲ್ಲಿ ಪಂಚಾಯತಿ ಅಧಿಕಾರಿಗಳು ಇಲ್ಲಿ ಕಮಿಷನ್ ಮೇಲೆ ದಂಧ ನಡೀತಾ ಇದೆ. ಮೊದಲನೇದಾಗಿ ಹೇಳಬೇಕಂದ್ರೆ ಇವತ್ತು ಆಗಿರ್ಬೋದು, PDO ಆಗಿರ್ಬೋದು, ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆಗಿರ್ಬೋದು, ಇವತ್ತೇನಪ್ಪ ದುಡ್ಡಿನ ಆಮಿಷಕ್ಕೆ ಬಿದ್ದು ಇವತ್ತು ಗರೀಬರ ಏನಪ್ಪ ತೆರಿಗೆ ಹಣ ಲೂಟಿ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಕೂಡಲೇ ಈ 3 ಅಧಿಕಾರಿಗಳನ್ನು ಅಮಾನತು ಮಾಡಬೇಕು. ಒಂದು ವೇಳೆ ಏನಾದರೂ ಅಮಾನತು ಮಾಡದಿದ್ದಲ್ಲಿ ವಿನೂತನವಾಗಿ ಪ್ರತಿಭಟನೆ ಅಂದರೆ ನಿಮ್ಮ ಕಚೇರಿಯ ಮುಂದೆ ಕತ್ತಿಗಳ ಜೊತೆ ನಾವು ಕೂಡ ಮಲ್ಕೊಂಡು ಏನಪ್ಪ ಅಂದರೆ ವಿನೂತನವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಸರ್ ದಾಖಲಾತಿ ಇದೆ ಸರ್. ಸಂಪೂರ್ಣ ದಾಖಲಾತಿ ಜೊತೆನೇ ನಾವು 2 ತಿಂಗಳಾಯಿತು ಇಲ್ಲಿ ಅಧಿಕಾರಿಗಳಿಗೂ ಕೊಟ್ಟಿದ್ದೀವಿ ಸರ್. ದಾಖಲಾತಿ ಇರಲಾರ್ದೇ ಯಾವುದೋ ಒಂದು ಹೋರಾಟನೂ ಕೂಡ ಮಾಡೋದಿಲ್ಲ ಸರ್. ದಾಖಲಾತಿಯಲ್ಲಿ ಸರ್ 4 ರಿಂದ 5 ಲಕ್ಷ ರೂಪಾಯಿ ತೆರಿಗೆ ಹಣವನ್ನು ಏನಪ್ಪ ಅಂದ್ರೆ ಸ್ವಂತ ಬಳಕೆ ಮಾಡ್ಕೊಂಡಿದ್ದಾರೆ ಸರ್. ಮೊನ್ನೆ ನಾನು ಹೋರಾಟ ಮಾಡ್ತೀನಿ ಅಂತ ಗೊತ್ತಾದಾಗ ಮಳೆ ಬರುವ ಸಂದರ್ಭದಲ್ಲಿ ಒಂದಿಷ್ಟು ಬೇರೆಯವ್ರ ಕಡೆಯಿಂದ ನಾನು ಕರೆ ಮಾಡಿಸಿ ಯಾವುದೇ ಪ್ರತಿಭಟನೆ ಮಾಡಬೇಡಿ, ನಾನು ನಿಮಗೆ ಶರಣಾಗ್ತೀನಿ ಅಂತ ಹೇಳಿದ್ದಾನೆ. ನಾವು ಯಾವುದೇ ಒಂದು ಪ್ರತಿಭಟನೆ ನಿಲ್ಲಿಸೋದಿಲ್ಲ. ನಾವು ಗರೀಬರಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನಿರಂತರವಾಗಿ ನಾವು ಹೋರಾಟ ಮಾಡಿ ನಮ್ಮ ಏನಪ್ಪ ಅಂದ್ರೆ ಒಂದು ಜಯವನ್ನು ಸಾಧಿಸ್ತೀನಿ ಅಂತ ಹೇಳಿದ್ವಿ. ಯಾರು ಸರ್? ಸಿ ಅವ್ರಿಗೆ ಭೇಟಿ ಆದರೆ ಏನು ಹೇಳ್ತಾರೆ ಸರ್, ಕಾಳಿಗೆ ಸಂಬಂಧಪಟ್ಟಂಥ ಅಧಿಕಾರಿಗೆ ಗುರುಲಿಂಗಪ್ಪ ಡಿಗ್ಗಿ ಅಂತಿದೆ ಸರ್. ಬಸಲಿಂಗಪ್ಪ ಡಿಗ್ಗಿ ಅವ್ರಿಗೆ ಏನಪ್ಪ ಅಂದ್ರೆ ನಾವು ತನಿಖೆ ಮಾಡಬೇಕಂತ ನಾವು ಅವರಿಗೆ ಆಲ್ರೆಡಿ ನಾವು ವರದಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಬಸಲಿಂಗಪ್ಪ ಡಿಗ್ಗಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಸಂತೋಷ್ ತೇಲಿಯನ್ನು ಉಳಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ ಸರ್. ಸಂಪೂರ್ಣವಾಗಿ ಸಂತೋಷ್ ತೇಲಿ ಎಲ್ಲೆಲ್ಲಿ ಪಂಚಾಯತಿಯಲ್ಲಿ ಕೆಲಸ ಮಾಡಿದ್ದೇನೆ ಪೂರಾ ಲೂಟಿ ಮಾಡುವಂಥ ಕೆಲಸ ಮಾಡಿದ್ದೇನೆ. ಅವರ ಆಸ್ತಿ, ತೆರೆ ಆಸ್ತಿ, ಚಿರ ಆಸ್ತಿ ಅನ್ನೋದು ಸಂಪೂರ್ಣವಾಗಿ ತನಿಖೆ ಮಾಡಬೇಕು. ತನಿಖೆ ಮಾಡಿ ಅವರ ಲೂಟಿ ಮಾಡಿದಂಥ ಹಣವನ್ನು ಏನಪ್ಪ ಅಂದ್ರೆ ಸರ್ಕಾರಕ್ಕೆ ಮತ್ತೆ ಬಾರಿಸುವಂಥ ಕೆಲಸ ಮಾಡಬೇಕಂತ ಈ ಸಂದರ್ಭ ಸರ್. ಲೋಕಾಯುಕ್ತ ಇದು ಸರ್, ಇದು ಈ ಲಾಸ್ಟ್ ಅಂತ ಸರ್. ಇದು ನಾವು ಪ್ರತಿಭಟನೆ ಲಾಸ್ಟ್ ಅಂತ ಮಾಡ್ತಾಯಿದ್ದೀವಿ. ಹಾಗಾದ್ರೆ ಇದಕ್ಕೂ ಮಣಿದೇ ಇದ್ದರೆ ನಾವು ಲೋಕಾಯುಕ್ತಕ್ಕೆ ದೂರು ಕೂಡ ಕೊಡ್ತೀವಿ. ಮತ್ತು ಸಂಬಂಧಪಟ್ಟ ಸಚಿವರ ಬೆಂಗಳೂರಲ್ಲಿ ಏನಪ್ಪ ಅಂದ್ರೆ ಅವರ ಕಚೇರಿ ಮುಂದೆ ನಿರಂತರವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಸಂದೀಪ್ ಭರಣಿ, ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು, ಕಲಬುರಗಿ.